ಶ್ರೀಕೃಷ್ಣ ಅರ್ಪಣಮಸ್ತು. ಪುಲಸ್ತ್ಯ ಮಹರ್ಷಿ ಅಂತ ಒನ್ ಆಫ್ ದ ಸಪ್ತ ಋಷಿಸ್ ಅವರು ಒಂದ್ಸತಿ ಕಾಶಿ ಕ್ಷೇತ್ರಕ್ಕೆ ಹೋಗ್ತಾರೆ. ಕಾಶಿ ಕ್ಷೇತ್ರಕ್ಕೆ ಹೋದ್ಮೇಲೆ ಅಲ್ಲಿ ನೋಡಿದ್ರೆ ಅಲ್ಲಿ ಯಾವುದು ಗಿರಿ ಇರಲ್ಲ. ಸೊ ಅವರು ಇಲ್ಲಿ ಒಂದು ಗಿರಿ ಬರ್ಬೇಕಂತ ಅವರು ಸಂಕಲ್ಪ ಮಾಡಿಕೊಂಡು ಅವರು ವೈಕುಂಠಕ್ಕೆ ಹೋಗೋಣ, ವೈಕುಂಠದಿಂದ ಒಂದು ಡಿವೈನ್ ಗಿರಿ ತಗೊಂಡು ಬರೋಣ ಅಂತ ಅವರು ವೈಕುಂಠಕ್ಕೆ ಹೋಗ್ತಾರೆ. ಹೋಗ್ತಾ ಇರುವಾಗ ಏನಾಗ್ತದೆ, ಆ ಕಾಲದಲ್ಲೆಲ್ಲ 3 ಹೊತ್ತು ಸಂಧ್ಯಾ ವಂದನೆ ಮಾಡ್ತಾ ಇದ್ರು ಋಷಿಗಳು, ಬ್ರಾಹ್ಮಿನ್ಸ್. ಸೊ ಹೋಗ್ತಾ ಇರುವಾಗ ಆವಾಗ ಸಂಧ್ಯಾ ವಂದನೆ ಮಾಡೋ ಒಂದು ಕಾಲ ಬಂತು. ಆ ಸಮಯದಲ್ಲಿ ಏನಾಯ್ತು, ಅವರು ಸರಸ್ವತಿ ರಿವರ್ನ ಹತ್ರ ಬಂದ್ರು. ಅವರು ಆವಾಗ ಅಲ್ಲಿ ನೋಡಿದ್ರೆ ಸರಸ್ವತಿ ತಾಯಿ ತಪಸ್ನಲ್ಲಿದ್ದಾರೆ. ಇವ್ರು ಬಂದವಾಗ ಇವ್ರನ್ನ ಎದ್ದಿ ಮರ್ಯಾದೆ ಕೊಟ್ಟಿಲ್ಲ ಅಂತ ಇವ್ರಿಗೆ ಕೋಪ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಶಾಪ ಕೊಡ್ತಾರೆ. ಈ ತರ ನಾನ್ ಬಂದೆ ಅಂತ ನೀನ್ ತಿರಸ್ಕರಿದ್ಯಾ, ನೀನ್ ಯಾವುದನ್ನ ತಿಳ್ಕೊಂಡು ನೀನು ತಪಸ್ ಮಾಡ್ತಾ ಇದೆಯೋ ಅದು ನಿನ್ಗೆ ಫಲ ಬರಲ್ಲ ಅಂತ. ಇದು ಆ ತಾಯಿಗೆ ಗೊತ್ತಾಗ್ಬಿಟ್ಟು ಆ ತಾಯಿ ಎದ್ದೊಳಿ ಹೇಳ್ತಾರೆ, ನೀನು ಎಷ್ಟು ದೊಡ್ಡ ಮಹರ್ಷಿ, ನಾನು ಏನ್ ಮಾಡ್ತಾನೆ ಅಂತ ಗೊತ್ತು, ಆದ್ರೆ ನೀವು ತಪ್ಪು ಮಾಡಿದ್ರಿ, ಅದಕ್ಕೆ ನಾನ್ ನಿಮ್ಗೆ ಶಾಪ ಕೊಡ್ತೀನಿ, ನೀವು ಏನಕ್ಕೆ ಹೋಗ್ತಾ ಇದ್ದೀರೋ ಅದು ನಿಮ್ಗೆ ಕೈಗೆ ಬರಲ್ಲ ಅಂತ. ಸರಿ, ಆಕೆ ತಿರ್ಗಾ ತಪಸ್ಸಲ್ಲಿ ಕೂತ್ಕೊಳ್ತಾಳೆ. ಪುಲಸ್ತ್ಯ ಮಹರ್ಷಿ ವೈಕುಂಠಕ್ಕೆ ಹೋಗ್ತಾರೆ. ಗೊತ್ತಲ್ಲ ಮಹಾವಿಷ್ಣು, ಎಲ್ಲ ಗೊತ್ತಿದ್ದು ಅವರು ಸ್ಮೈಲ್ ಮಾಡ್ತಾರೆ. ಯಾರು ಬಂದ್ರು ಇವ್ರು ಮಾಡ್ದಂಗೆ ನಮ್ ಗುರು ಯಾವಾಗ್ಲೂ ಆ ಸ್ಮೈಲ್, ಅದೇ ಎಲ್ಲ. ಶ್ರೀಕೃಷ್ಣ ನೀನು ನೋಡಿದ್ರೆ ಆ ಸ್ಮೈಲ್ ಇಂದಾನೇ ಎಲ್ಲರನ್ನ ಸಂಹಾರ ಮಾಡ್ಬಿಟ್ರು. ಸೊ ಸ್ಮೈಲ್ ಮಾಡಿಬಿಟ್ಟು ಏನಕ್ಕೆ ಬಂದೆ ಅಂತ ಕೇಳ್ತಾರೆ. ಇವ್ರು ಹೇಳ್ತಾರೆ, ಈ ತರ ನಂಗೊಂದು ದಿವ್ಯವಾಗಿ ಒಂದು ಗಿರಿ ಬೇಕು, ಪರ್ವತ ಬೇಕು, ನಾನು ಬಂದಿದ್ದೀನಿ, ನೀವು ಅಪ್ಪಣೆ ಕೊಟ್ರೆ ನಾನು ತಗೊಂಡೋಗ್ತೀನಿ, ನನ್ಗೇನು ಆಕ್ಷೇಪಣೆ ಇಲ್ಲಪ್ಪ, ಅಲ್ಲಿ ಹೋಗಲ್ಲಿ ಅವರು ಕೇಳು, ಅವರು ತಗೊಂಡು ಹೋಗುವಂತ. ಸರಿ ಅಂತ ಇವ್ರು ಒಂದ್ ಕಡೆ ಹೋಗ್ತಾರೆ. ಅಲ್ಲಿ ಈ ಪರ್ವತಗಳೆಲ್ಲ ಇರ್ತದೆ. ಅಲ್ಲಿ ಗೋವರ್ಧನ ಪರ್ವತ ಅಂತ ಒಂದಿರ್ತದೆ. ಅವ್ರನ್ನ ಹೋಗಿ ಕೇಳಿ ನಮಸ್ಕಾರ ಮಾಡ್ಕೊಂಡು, ಅಪ್ಪ ಭಗವಂತ ಅಪ್ಪಣೆ ಕೊಟ್ಟಿದ್ದಾನೆ, ನೀವು ನನ್ನ ಜೊತೆನಲ್ಲಿ ಬರಬೇಕು ಭೂಲೋಕಕ್ಕೆ ಅಂತಾರೆ. ಆದ್ರೆ ಅವರು ಮನ್ಸಿನಲ್ಲಿ ಅಯ್ಯೋ ವೈಕುಂಠ ಬಿಟ್ಟು ಹೋಗ್ಬೇಕಲ್ಲ, ಆದ್ರೆ ಭಗವಂತ ಹೇಳಿದ್ದಾರೆ, ಸೊ ನಾನು ಅದಕ್ಕೆ ಫಾಲೋ ಮಾಡಬೇಕು, ಬೇರೆ ವಿಧಿ ಇಲ್ಲ. ಸರಿ ನಾನು ಬರ್ತೀನಿ, ಆದ್ರೆ ಒಂದು ಕಂಡೀಷನ್, ನಾನು ಎಲ್ಲಿ ಇಡ್ತೀರೋ ಅಲ್ಲಿ ನಾನು ಇದ್ ಬಿಡ್ತೀನಿ, ತಿರ್ಗಾ ನೀವೇನು ತೆಗಿಯಕ್ಕಾಗಲ್ಲ ಅಂತ. ಸರಿ ಅಂತ ಇವ್ರು ತಕೊಂಡು ಬರ್ತಾರೆ. ಬಂದ್ಮೇಲೆ ತಿರ್ಗಾ ಭೂಲೋಕ ಎಂಟರ್ ಆದ್ಮೇಲೆ ತಿರ್ಗಾ ಆವಾಗ ಏನಾಗ್ತದೆ, ಸಂಧ್ಯಾ ವಂದನ ಕಾಲ ಬರ್ತದೆ. ಅವ್ರೇನ್ ಮಾಡ್ತಾರೆ, ಗೋವರ್ಧನಗಿರಿಗೆ ನೀನ್ ಇಲ್ಲಿರಪ್ಪ, ಅದು ಯಮುನಾ ನದಿ, ಅಲ್ಲಿ ಇರಪ್ಪ ಅಂತಾರೆ. ಸರಿ ಅಂತ ಅವ್ರು ಅಲ್ಲಿ ಇರ್ತಾರೆ. ಇವ್ರು ಸಂಧ್ಯಾ ವಂದನ ಮಾಡಿ ಬರ್ತಾರೆ. ಪಾಪ ಅಂದ್ರೆ ನಾನು ಏನ್ ಹೇಳ್ದೆ ನಿಮ್ಗೆ ಕಂಡೀಷನು, ಎಲ್ಲಿ ನೀವು ನಾನು ಇಡ್ತಿರೋ ಭೂಲೋಕದಲ್ಲಿ ಅಲ್ಲೇ ನಾನು ನಿವಾಸ ಆಗ್ಬಿಡ್ತೀನಿ, ತಿರ್ಗಾ ನಾನು ಎಲ್ಲಿ ಕದಲಕ್ಕಾಗಲ್ಲ, ಸೊ ಇವಾಗ ನಾನು ಎಲ್ಲಿ ಹೋಗಕ್ಕಾಗಲ್ಲ ಅಂತ. ಪುಲಸ್ತ್ಯ ಮಹರ್ಷಿ ಕೋಪ ಬಂದ್ಬಿಡ್ತದೆ, ನಾನು ಮಹರ್ಷಿ ಅಂತ ಹಂಗಿಂಗಂತ ಆಯ್ತಾ. ಅವ್ರು ಹೇಳ್ತಾರೆ, ನೀವು ನಾನು ಕೊಟ್ಟಿದ್ದ ಮಾತು ನೀವು ಉಳಿಸ್ಕೊಳ್ಳಿಲ್ಲ, ನಾನೇನ್ ಮಾಡಕ್ಕಾಗಲ್ಲ. ಅವಾಗ ಅವ್ರು ಶಾಪ ಕೊಡ್ತಾರೆ, ನೀನು ಎವ್ರಿ ಇಯರ್ ನೀನು ಕಮ್ಮಿ ಆಗ್ತಾ ಇರ್ತೀಯ, ನೀನು ಕೊನೆಯಲ್ಲಿ ಯು ವಿಲ್ ಬಿಕಮ್ ಈಕ್ವಲ್ ಟು ದ ಗ್ರೌಂಡ್ ಅಂತ. ಸರಿ ಅದು ಪುಲಸ್ತ್ಯ ಮಹರ್ಷಿ ಹೋಗ್ಬಿಡ್ತಾರೆ. ಈಗ ಏನ್ ನೋಡಿದ್ರೆ ಆ ಕಾಲದಿಂದ ಗೋವರ್ಧನಗಿರಿ ಹೈಟ್ ಬೇರೆ ತರ ಆಯ್ತು. ಅದು 1 ಇಂಚ್ ಎವ್ರಿ ಇಯರ್ ಕಮ್ಮಿ ಆಗ್ತಾ ಬರ್ತಾ ಇದೆ. ಇದು ಗೋವರ್ಧನಗಿರಿ ಹೆಂಗ್ ಭೂಲೋಕಕ್ಕೆ ಬಂತು ಅಂತ ಕತೆ. ಆಮೇಲೆ ನಿಮ್ಗೆ ಗೊತ್ತು, ಗೋವರ್ಧನಗಿರಿ ಶ್ರೀಕೃಷ್ಣ ಲೀಲೆ, ಅದು ಎಲ್ಲರಿಗೂ ಗೊತ್ತಿದ್ದ ಕತೆ. ಅದನ್ನ ಇಲ್ಲಿ ಏನಾಗ್ತದೆ, ಸರಸ್ವತಿ ತಾಯಿಗೆ ಈಶ್ವರ ಪ್ರತ್ಯಕ್ಷ ಆಗ್ತಾರೆ. ನಿಮ್ಮ ತಪಸ್ಸಿಗೆ ನಾನು ಮೆಚ್ಚಿದೆ, ನಿನ್ಗೆ ಏನ್ ವರ ಬೇಕು, ನನ್ನ ಶ್ರೇಷ್ಠವಾಗಿ ನದಿ ಅಂತ ನೀವು ಡಿಕ್ಲೇರ್ ಮಾಡಬೇಕು ಈ ಭೂಲೋಕದಲ್ಲಿ ಅಂತ. ಶಿವ ಹೇಳ್ತಾರೆ, ಆತರ ಹೇಳಕ್ಕಾಗಲ್ಲ, ಗಂಗಾನೇ ಶ್ರೇಷ್ಠ ನದಿ. ಯಾಕಂದ್ರೆ ಆಕೆ ಬಂದ್ಬಿಟ್ಟು ತ್ರಿಮೂರ್ತಿಗಳು ಸ್ಪರ್ಶ ಮಾಡಿಕೊಂಡು 3 ಡಿವೈನ್ ಲೋಕದಿಂದ ಬಂದು ಭೂಮಿಗೆ ಬಂದಿದ್ದಾಳೆ. ಫಸ್ಟ್ ಬ್ರಹ್ಮ ಕ್ರಿಯೇಟ್, ಅದು ಗೊತ್ತಲ್ಲ ನಿಮ್ಗೆ ಹೇಳಿದೀನಿ ನಾನು, ಗಂಗಾ ಅವತರಣಿ. ಬ್ರಹ್ಮ ಕ್ರಿಯೇಟ್ ಮಾಡಿದ ಕಮಂಡಲ್ಲ, ಅಲ್ಲಿಂದ ಮಹಾವಿಷ್ಣು ತ್ರಿವಿಕ್ರಮ ಅವತಾರ ಎತ್ತುವಾಗ ಅವರು ಕಮಲ ಪಾದ ಬಂದು ಬ್ರಹ್ಮಲೋಕ ಅಂಟುವಾಗ ಅವರ ಪಾದದಿಂದ ಗಂಗೆಯನ್ನ ವಾಶ್ ಮಾಡ್ತಾರೆ. ಆ ಪಾದನ ಅಲ್ಲಿಂದ ಹರಿದು ಬರ್ತದೆ. ಭಾಗೀರಥಿ ಭೂಲೋಕಕ್ಕೆ ಬರ್ಬೇಕಂತ ಈಶ್ವರನ ಕೇಳ್ತಾರೆ. ಅವಾಗ ಈಶ್ವರ ಜಟ ಇದ್ ಮಾಡಿ ಅವ್ರನ್ನ ಕಂಟೈನ್ ಮಾಡಿ ಒಂದು ದಾರವಾಗಿ ಬಿಡ್ತಾರೆ. ಸೊ ಈ ತರ ಅದು ಶ್ರೇಷ್ಠ, ಅದನ್ನ ಚೇಂಜ್ ಮಾಡಕ್ಕಾಗಲ್ಲ. ಆದ್ರೆ ಒಂದು ನಿಮಗೆ ನಾನು ವರ ಕೊಡ್ತೀನಿ, ಒಂದಾನ ಒಂದು ಕಾಲದಲ್ಲಿ ಇನ್ ಫ್ಯೂಚರು ಮಹಾವಿಷ್ಣು ಬಂದು
ವೆಂಕಟೇಶ್ವರ ಅವತಾರ ತಗೊಂಡು ಭೂಲೋಕಕ್ಕೆ ಬರ್ತಾರೆ. ಅವರು ಇರೋ ಜಾಗದಲ್ಲಿ ನೀನು ಪುಷ್ಕರಣಿ ಆಗಿರಿ, ನೀನು ನಿನ್ನ ಸ್ನಾನ ಮಾಡ್ಕೊಂಡು ಹೋಗಿ ಅವ್ರನ್ನ ದರ್ಶನ ಮಾಡ್ಕೊಂಡ್ರೆ ಎಲ್ಲರಿಗೂ ಆ ಪುಣ್ಯ ಸಿಕ್ಕೋದು ಅಂತ ಹೇಳಿ ವರ ಕೊಡ್ತಾರೆ. ಅದಕ್ಕೆ ಏನಾಗ್ತದೆ, ಸರಸ್ವತಿ ಅಲ್ಲಿಂದ ಬಂದು ಅಲ್ಲಿ ಇವಾಗ ತಿರುಪತಿಗೆ ನೀವು ಹೋದ ತಿರುಮಲ ಮೇಲೆ ದೇವಸ್ಥಾನ ಪಕ್ಕದಲ್ಲಿ ಅಲ್ಲಿ ಪುಷ್ಕರಣಿ ಇದೆ, ಅಲ್ಲಿ ಸ್ನಾನ ಮಾಡ್ಕೊಂಡೆ ವರಾಹ ಸ್ವಾಮಿ ನೋಡ್ಕೊಂಡು ಅಲ್ಲಿಂದ ಆಮೇಲೆ ವೆಂಕಟೇಶ್ವರ ಸ್ವಾಮಿನ ನಾವು ದರ್ಶನ ಮಾಡ್ಕೋಬೇಕು. ಇದು ಕತೆ. ಮೊದಲು ನಾವೆಲ್ಲ ಮಾಡ್ತಾ ಇದ್ವಿ. ಆ ಕಾಲದಲ್ಲಿ ನಾವು 70s ನಲ್ಲಿ ಹೋಗ್ತಾ ಇರುವಾಗ ಆರಾಮಾಗಿ ಸ್ನಾನ ಮಾಡ್ಬಿಟ್ಟು ವರಾಹ ಸ್ವಾಮಿ ನೋಡ್ಕೊಂಡು ಡೈರೆಕ್ಟ್ ಹೋಗ್ತಾ ಇದ್ವಿ. ಈ ತರ ಕ್ಯೂಗಳು ಅವರ್ಸ್ ಅಲ್ಲ, ಡೈರೆಕ್ಟ್ ಎಂಟ್ರೆನ್ಸ್ ಇತ್ತು, ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ವಿ. ಈಗ ಎಲ್ಲ ಕಾಲ ಕಲಿಯುಗ ಎಂಡ್ ಆಯ್ತು, ಎಲ್ಲ ಚೇಂಜ್ ಆಗೋಯ್ತು.